ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತುಂಟ, ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸೊ ರೆಡಿಯಾಗಿ ಒಂಚೂರು ನಿಮಗೆ ಎಲ್ಲ ತೋರ್ಸೋಣ ಅಂತ. ಯಾವ ಟೆಂಪಲ್ ಗೊತ್ತಾ? ಪೂರಿ ಜಗನ್ನಾಥ್ ಟೆಂಪಲ್ HSR ಲೇಔಟಲ್ಲಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನೊಮ್ಮೆ ಹೋಗಿದ್ದೆ. ಸೊ ಇವಳು ಹೋಗಿರ್ಲಿಲ್ಲ ಅಕ್ಕ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಆಟೋ ಬಂದು ವೇಟ್ ಮಾಡ್ತಾ ಇತ್ತು. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಚೂರು ನಮ್ಮ ಸ್ಯಾರಿ ಕಲರು ನೋಡಿ ಏನು ಚೆನ್ನಾಗಿದೆ ಅಲ್ವಾ? ನೋಡಿ ನನ್ನ ಚೈನ್ ಎಲ್ಲ ತೆಗೆದು ತೋರಿಸ್ತಾ ಇದ್ದೀನಿ. ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಕಾಮೆಂಟ್ ಮಾಡಿ ಆಯ್ತಾ? ನಾನು ಫುಲ್ ಹೊರಟಿದ್ದೀನಿ, ನೀಟಾಗಿ ಹೊರಟಿದ್ದೀನಿ. ನಾನು ಸ್ವಲ್ಪ ಕೂದಲು ಸೆಟ್ ಮಾಡ್ತಾ ಇದ್ದೀನಿ. ಎಂತ ಗೊತ್ತಾ, ನಂಗೆ ಈ ತರ ವಾಯ್ಸ್ ಓವರ್ ಎಲ್ಲ ಕೊಟ್ಟ ಅಭ್ಯಾಸ ಎಲ್ಲ ಆಯ್ತಾ. ನಂಗೆ ಅಂದ್ರೆ ಮೈಕ್ ತಗೊಂಡು ಅವಾಗ ಮಾತಾಡಿದ್ರೇನೆ ಅದೊಂದು ಎಂತ ವಿಡಿಯೋ ಮಾಡುವಾಗ ಅದೇ ಒಂದು ಫೀಲ್ ಚಂದ ಅಂತ. ನಾವು ಯೂಶ್ವಲಿ ಹಂಗೆ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ನಮಗೆ ಕಾಮೆಂಟ್ ಬಂದಿತ್ತು ಲೈಕ್ ಚೆನ್ನಾಗಿ ಬರ್ತಾ ಇಲ್ಲ ವಾಯ್ಸ್ ಅಂತ. ಸೊ ನಾವು ಸಹ ಮೈಕಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ. ಬಟ್ ಇದೇ ಲಾಸ್ಟ್, ಇನ್ನು ಮೈಕ್ ಬೇಕಾದ್ರೆ ತಗೊಂಡು ಹೋಗ್ತೀವಿ. ಏನ್ ಗೊತ್ತಾ, 1 ವೀಕ್ ಆಯ್ತಾಯ್ತಾ ಇದು ವಿಡಿಯೋ ಮಾಡಿ. ನಮಗೆ ವಾಯ್ಸ್ ಓವರ್ ಕೊಡ್ಲಿಕ್ಕೇನೆ 1 ವೀಕ್ ಟೈಮ್ ಆಯ್ತು. ಇದು ವಾಯ್ಸ್ ಓವರ್ ಕೊಟ್ಟೋ ದಿವಸನೇ ಅಪ್ಲೋಡ್ ಮಾಡಿಬಿಡ್ತೀವಿ. ನೋಡಿ ಏನು ಅವಳನ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ, ಅವಳು ನನ್ನ ಶೂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ ವಿಡಿಯೋ ಅಂತ? ನೋಡಿ ಜುಮ್ಕಾ ಏನ್ ಚೆನ್ನಾಗಿದೆ. ಜುಮ್ಕಾದ್ ಲಿಂಕ್ ಹೇಳ್ಬೇಡಿ, ತುಂಬಾ ವರ್ಷ ಆಯ್ತು ತಗೊಂಡು. ಎಲ್ಲಿಂದ ತಗೊಂಡಿರೋದು ಅಂತಾನು ನೆನಪಿಲ್ಲ. ಬನ್ನಿ ಝೀ ಅಂತ ಹೋಗೋಣ ಇವಾಗ. ರೀಚ್ ಆದ್ವಿ. ಆಕ್ಚುಲಿ ನಾವು ರೀಚ್ ಆಗೋ ಟೈಮ್ ಸ್ವಲ್ಪ ಲೇಟ್ ಆಗೋಯ್ತು. 1 o'clock ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಲೇಟ್ ಆಯಿತು. ಬಟ್ ಎಲ್ಲರೂ ನೋಡ್ತಾ ಇದ್ರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಲೇಟಾಗಿ ಬಂದ್ರಲ್ಲ ಅಂತ. ಲಿಟ್ರಲಿ ನೋಡ್ತಾ ಇದ್ರು ನಮ್ಮನ್ನ. ನೋಡಿ ವಿಡಿಯೋ ತೆಗಿತಾ ಇದ್ದಾಳೆ ಅಂತ ಗೊತ್ತಾಯ್ತು. ಹಂಗೆ ಇರು ನಾನು ಹೋಗ್ತೀನಿ, ನಂದು ವಿಡಿಯೋ ಮಾಡು ಅಂತೇಳಿ ಹಂಗೆ ಚೆನ್ನಾಗೊಂದು ವಾಕ್ ಮಾಡಿದೆ. ವಿಡಿಯೋ ಅಂತೂ ಸಖತ್ತಾಗಿ ಬಂದಿದೆ. ತುಂಬ ಬಿಸಿಲು, ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು. ಕಾಲಿಡಕ್ಕೆ ಆಗ್ತಾ ಇರಲಿಲ್ಲ, ಕಾಲೆಲ್ಲ ಸುಡ್ತಾ ಇತ್ತು. ಆದರೂ ಏನೋ ಕಷ್ಟಪಟ್ಟು ತಂಗಿದೊಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಹೊರಟಿದ್ದೀವಿ. ಆಕ್ಚುಲಿ ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಇನ್ನೊಂದ್ಸಲ ಅಲ್ಲಿಗೆ ಹೋಗ್ಬೇಕಲ್ಲ ಮೇಘು? ಹೋಗ್ಬೇಕು, ಬಿಕಾಸ್ ಒಳಗೆ ಹೋಗಿರ್ಲಿಲ್ಲ ಅಲ್ವಾ ನಾವು. ಅಲ್ಲಿ ತನಕ ಹೋಗಿ ತುಂಬಾ ಬೇಜಾರಾಗೋಯ್ತು. ನೆಕ್ಸ್ಟ್ ಟೈಮ್ ಹೋದ್ರೆ ಊಟ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಅಲ್ಲಿದು ಊಟ ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ಪೇ ಮಾಡ್ಬೇಕು ಅನ್ಸುತ್ತೆ, 120 rupees. ಫೈನ್, ವರ್ತ್ ಇಟ್. ಟೆಂಪಲ್ ಅಲ್ಲಿ ಊಟ ಎಲ್ಲ ಟೆಂಪಲ್ ಅಲ್ಲೂ ಚೆನ್ನಾಗೇ ಇರುತ್ತೆ, ವರ್ತ್ ಪೇ ಮಾಡೋದ್ರಲ್ಲಿ. ನೋಡಿ ಎಲ್ಲೋ ಒಂದು ಹಂಗೆ ವಿಡಿಯೋ ತಕೊಂಡ್ವಿ. ನನ್ನ ತಂಗಿ ಪ್ರೇ ಮಾಡ್ತಾ ಇದ್ದಾಳೆ. ಹಂಗೆ ನಮ್ದು ಇಬ್ಬರದೊಂದು ವಿಡಿಯೋ ಇರಲಿ ಒಟ್ಟಿಗೆ ಅಂತ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಟೆಂಪಲ್ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಲ್ಲ, ಹಂಗೆ ಕೂತ್ಕೊಂಡು ದೇವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಹೊರಟ್ವಿ. ಇವಾಗ ಹಿಂಗೆ ಹೋಗ್ತಾ ಅದ್ರ ಪಕ್ಕನೇ ಒಂದು ಆಂಜನೇಯನ್ ಟೆಂಪಲ್ ಇದೆ. ಆಮೇಲೆ ಇನ್ನ ಒಂದು 50 meters ಒಳಗಡೆ ಇನ್ನೊಂದು ಟೆಂಪಲ್ ಇದೆ. ಅದು ಯಾವ್ದು ಅಂತ ಗೊತ್ತಿಲ್ಲ, ಬಿಕಾಸ್ ಲೇಟ್ ಆಗೋಯ್ತಲ್ಲ, ಅಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಹಂಗೆ ಆಚೆ ಈಚೆ ಕ್ಲಿಪ್ಸ್ ಎಲ್ಲ ತಗೊಂಡು ತುಂಬಾ ಬಾಯಾರಿಕೆ ಆಗ್ತಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ಲಿಲ್ಲ. ಹಂಗೆ ಒಂದು ಬೊಂಡ ಕುಡ್ಕೊಂಡು, ಆಕ್ಚುಲಿ MTR ಹೋಗೋ ಪ್ಲಾನ್ ಇದೆ. ಸೊ ಲೈಟ್ ಆಗಿ ಏನಾದ್ರು ಕುಡಿಯೋಣ ಅಂತೇಳಿ ಒಂದು ಬೊಂಡ ತಗೊಂಡ್ವಿ ಅಷ್ಟೇ. ನಾವು ಕುಡ್ದಿಲ್ಲ ಅಂತ ಅಂದಿದ್ರೆ ಅಲ್ಲೇ ಬಿದ್ದೋಗ್ತಾ ಇದ್ವಿ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಬಿಸಿಲು, ತುಂಬಾ ಬಿಸಿಲಿತ್ತು. ಅದಕ್ಕೆ ಸ್ವಲ್ಪ ಏನಾದ್ರು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಒಂದು 2 minute ಕುತ್ಕೊಂಡ್ವಿ. ರಿಲ್ಯಾಕ್ಸ್ಡ್. ಮತ್ತೆ ಆಟೋ ಸಹ ಬರೋ ಸ್ವಲ್ಪ ತಡ ಆಯ್ತು. ಅಲ್ಲಿಗೆ ಟೈಮ್ ಸೆಟ್ ಆಯ್ತು. ಹಂಗೆ ಕೆಲವು ಕ್ಲಿಪ್ಸ್ ಎಲ್ಲ ತಗೊಂಡ್ವಿ. ಹಂಗೆ ಆಟೋ ಬಂತು, ಹತ್ಕೊಂಡು ಝೀ ಅಂತ MTRಗೆ ಹೋಗ್ತಾ ಇದ್ದೀವಿ. ನಾನು ಹೋಗಿದ್ದೀನಿ, ತುಂಬಾ ಚೆನ್ನಾಗಿದೆ ಟೇಸ್ಟ್. ತುಪ್ಪ ಅಂತೂ ತುಂಬಾ ಹಾಕ್ತಾರೆ. MTR. ಹಂಗೆ ಒಂದು ಕ್ಲಿಪ್ಸ್ ಎಲ್ಲ ತಗೊಂಡ್ವಿ. ಫಸ್ಟ್ ನಾವು ಇದು ಗ್ರೇಪ್ಸ್ ಜ್ಯೂಸ್ ತಗೊಂಡ್ವಿ ಆಯ್ತಾ. ಗ್ರೇಪ್ಸ್ ಜ್ಯೂಸ್ ಹೆವಿ ಫ್ಲೇವರ್ಫುಲ್ ಆಯ್ತು. ಅದು ಹೆವಿ ಅಂದರೆ ತಿಕ್ ಕೂಡ ಇದೆ, ಸ್ವಲ್ಪ ವಾಟರಿ ಇರಬೇಕಿತ್ತು.
ಮತ್ತೆ ತುಂಬಾ ಸ್ವೀಟು ಮತ್ತೆ ಏನೋ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅದು. ನಮ್ ಸೈಡ್ ವೈನ್ ಮಾಡ್ತಾರೆ, ವೈನ್ ಮಾಡ್ಬೇಕಾದ್ರೆ ಹುಳಿ ಹುಳಿ ಇರುತ್ತಲ್ಲ, ಅದು ತುಂಬಾ ಫ್ಲೇವರ್ ಇತ್ತು. ಮತ್ತೆ ಹಂಗೆ ಪೊಂಗಲ್ ಪೊಂಗಲ್ ಅಂತಾರ, ಖಾರ ಬಾತ್, ಸಿಹಿ ಬಾತ್ ಏನೋ ಹೇಳ್ತಾರೆ. ನಮ್ಮೂರಲ್ಲಿ ಸಜ್ಜಿಗೆ ಮತ್ತೆ ಕೇಸರಿ ಬಾತ್, ಕೇಸರಿ ಬಾತ್ ಅಂತೀವಿ ನಾವು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ತುಪ್ಪಲ್ಲೇ ಹಂಗೆ ಅದ್ದಿ ಕೊಟ್ಟಿರೋ ತರ ಇತ್ತು. ತುಂಬಾ ತುಪ್ಪ ಇರ್ಲಿಲ್ಲ, ನಾರ್ಮಲ್ ಆಗಿತ್ತು. ಆಮೇಲೆ ಒಂದು ಮಿನಿ ಮೀಲ್ಸ್ ತಗೊಂಡ್ವಿ, ಅದು ಚೆನ್ನಾಗಿತ್ತು. ಎಲ್ಲ ಹಂಗೆ ಟೇಸ್ಟ್ ಮಾಡ್ತಾ ಇದ್ದೇವೆ. ಮಿನಿ ಮೀಲ್ಸ್ ಅಲ್ಲಿ ಸಾಂಬಾರ್ ಮತ್ತೆ ರಸಂ, ಪಾಯಸ ಇತ್ತು, 2 ಪೂರಿ ಇತ್ತು, ರೈಸ್ ಇತ್ತು, ತುಂಬಾ ವೆರೈಟಿ ಇತ್ತು. ತುಂಬಾ ಚೆನ್ನಾಗಿತ್ತು. ನೋಡಿ ಎಲ್ಲ ಖಾಲಿ ಮಾಡ್ಬಿಟ್ಟು ಹಂಗೆ ಝುಯ್ ಅಂತ ಮನೆಗೆ ಹೊರಟ್ವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಬ್ಸ್ಕ್ರೈಬ್ ಮತ್ತು ಲೈಕ್, ಕಾಮೆಂಟ್ ಸಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.